ಸ್ಪ್ರಿಂಗ ಈ ರೀತಿ ಎಳೆದ್ರೆ ಅದು ಕಟ್ಟಿರೋ ವೈರೆಲ್ಲ ಈ ರೀತಿ ಬರುತ್ತೆ. ಬೋರ್ಡ್ಗೆ ನೋಡಿ ವೈರಿಂಗ್ನ ಯಾವ ರೀತಿ ಮಾಡ್ಬೇಕಂದ್ರೆ, ವೈರ್ನ ಈ ರೀತಿ ಇನ್ಸುಲೇಷನ್ ಟೇಪ್ನಿಂದ ಸುತ್ತಿ ಈಗ ಹಾಕಿರೋ ಸ್ಪ್ರಿಂಗ್ನಿಂದ ಅದನ್ನು ರಿಟರ್ನಾಗಿ ಎಳಿಬೇಕು. ಈ ಸುತ್ತೋ ಟೇಪು ಸರಿಯಾಗಿ ಸುತ್ತಿ ಆ ಕಡೆ ಎಳಿಬೇಕಾಗುತ್ತೆ. ಎಳೀರಿ ನೋಡೋಣ. ಈ ರೀತಿಯಾಗಿ ವೈರು ಹೋಗುತ್ತೆ ಸ್ಪ್ರಿಂಗ್ ಮುಖಾಂತರ. ಈ ರೀತಿ ಬಾಕ್ಸ್ಗಳನ್ನು ಈ ರೀತಿ ಇಟ್ಕೊಂಡು ಓಪನ್ ಮಾಡ್ಕೊಂಡು ಈ ಥರ ವೈರ್ ಸಿಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಇದನ್ನು ಫುಟ್ ಲ್ಯಾಂಪು 2 ವೇ ವೈರ್ ಮಾಡ್ತಾಯಿದ್ದೀನಿ. ಈ ಸರ್ಕಿಟ್ ಬಂದು ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಬಿಟ್ಟರೆ ಈಸಿ ಆಗುತ್ತೆ ಜೋಡಿಸೋ ಟೈಮ್ನಲ್ಲಿ. ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸುತ್ಕೊಂಡು ಬಿಟ್ಟರೆ ಈಸಿ ಆಗಿಬಿಡುತ್ತೆ. ಇಲ್ಲೂ ಮಾಡಿಬಿಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು